ಒಬ್ಬ ನಾವಿಕನು ಪ್ರವಾಹದೊಂದಿಗೆ 5 ಗಂಟೆಗಳಲ್ಲಿ 55 ಕಿಲೋಮೀಟರ್ ಚಲಿಸುವನು. ಪ್ರವಾಹದ ವೇಗ ಗಂಟೆಗೆ 3 ಕಿಲೋಮೀಟರ್ ಆಗಿದ್ರೆ ಎಷ್ಟು ಸಮಯದಲ್ಲಿ ಅವನು ಪ್ರವಾಹದ ವಿರುದ್ಧ 10 ಕಿಲೋಮೀಟರ್ ಅನ್ನ ಕ್ರಮಿಸುತ್ತಾನೆ? ಪ್ರವಾಹದೊಂದಿಗೆ ಅಂತಂದ್ರೆ ನಿಮ್ಮ ಈ ದೋಣಿಗೆ ಈ ಪ್ರವಾಹ ಇದೆಯಲ್ಲ, ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಬೋಟ್ ಮತ್ತೆ ವಾಟರ್ ಎರಡೂ ಜೊತೆಗೆ ಹೋದ್ರೆ 55 ಕಿಲೋಮೀಟರ್ನ 5 ಗಂಟೆಲಿ ಕವರ್ ಮಾಡುತ್ತೆ. ಸೊ ಬೋಟ್ ಪ್ಲಸ್ ವಾಟರ್ ಹಂಗಾರೆ ಎಷ್ಟಾಗುತ್ತೆ? ಇದು 11 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಅದರಲ್ಲಿ ವಾಟರ್ದು 3 ಇದೆ ಅಂತ ಹೇಳಿದಾನೆ. ಸೊ ವಾಟರ್ 3 ಇದೆ. 11ರಲ್ಲಿ 3 ವಾಟರ್ ಸ್ಪೀಡ್ ಆದರೆ ಈ 11 ಸ್ಪೀಡಲ್ಲಿ ಹೋಗಿದ್ದಲ್ಲ, ವಾಟರ್ ಹೇಳುತ್ತೆ ನಾನದು 3 ಕಿಲೋಮೀಟರ್ ದೂಕಿದ್ದು, ಅದನ್ನು ದೂಕಕ್ಕೆ ಅಷ್ಟು 11ರಲ್ಲಿ ಹೋಗಿದ್ದಲ್ಲ, ನಂದು ಸ್ಪೀಡ್ ಏನಿದೆ 3 ಇದೆ ಅಂತ. ಹಂಗಾರೆ ಬಾಕಿ ಬೋಟದ್ದು ಎಷ್ಟಾಗುತ್ತೆ? 8 ಆಗುತ್ತೆ. ಸರಿ, 8 ಬೋಟದ್ದು ವಾಟ್ರದ್ದು 3 ಆದರೆ ವಿರುದ್ಧವಾಗಿ 10 ಕಿಲೋಮೀಟರ್ನ ವಿರುದ್ಧವಾಗಿ, ವಿರುದ್ಧ ಅಂತಂದರೆ ಮೈನಸ್ ಆಗುತ್ತೆ. ಓಕೆ, ವಿರುದ್ಧ ಅಂದರೆ ನೀವೇನಾದರೂ ನೀರಿನ ವಿರುದ್ಧ ಹೋದರೆ ನೀರು ನಿಮ್ಮನ್ನು ತಳ್ಳುತ್ತೆ. ಸೊ ಇದು 10/5 ಎಷ್ಟಾಗುತ್ತೆ? 2 ಗಂಟೆ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ.